ಪ್ರಿಯ ವಿದ್ಯಾರ್ಥಿಗಳೇ, ಪುರಂದರದಾಸರು ಬರೆದಿರ್ತಕ್ಕಂಥ ಕೀರ್ತನೆ ಏನು ಓದಲೇನು ಫಲ ಅಂತಕ್ಕಂಥ ಕೀರ್ತನೆಯನ್ನು ನೋಡ್ತಾ ಇದ್ವಿ. ನಾನು ಮೊದಲನೇ ತರಗತಿಯಲ್ಲಿ ಹೇಳಿದ್ದೆ, ಕೀರ್ತನೆಯ ಲಕ್ಷಣ ಅಂತಂದರೆ ಮೊದಲ 2 ಸಾಲುಗಳಲ್ಲಿ ಪಲ್ಲವಿಯೊಳಗೆ ಕವಿ ಕೀರ್ತನ ರಚನೆಗಳಕಾರ ಏನು ಹೇಳಬೇಕಂದಿರ್ತಾನೆ ಅನ್ನೋದನ್ನು ಮೊದಲ 2 ಸಾಲುಗಳಲ್ಲಿ ಸೂಕ್ಷ್ಮವಾಗಿ ಹೇಳಿ, ಆನಂತರ ಅನುಪಲ್ಲವಿಯೊಳಗೆ ಆ 2 ಸಾಲಿಗೆ ಸಂಬಂಧಪಟ್ಟಂಥ ವಿಷಯವನ್ನು ವಿವರಿಸ್ತಾ ಹೋಗ್ತಾರೆ. ಕೊನೆಗೆ ಒಂದು ನುಡಿ ಅಂತಕ್ಕಂಥದ್ದನ್ನು, ಕೊನೆಯ ಭಾಗವನ್ನು ನಾವು ನುಡಿ ಅಂತ ಕರಿತೀವಿ. ಕವಿಯ ಅಂಕಿತ ನಾಮ ಇರ್ತದಲ್ಲ, ಆ ಭಾಗವನ್ನು ನುಡಿ ಅಂತ ಕರಿತಾ ಇದ್ದೇವೆ. ಅಲ್ಲಿ ತನ್ನದೇ ಆದಂಥ ಒಂದು ಅಭಿಪ್ರಾಯಕ್ಕೆ ಕೊನೆಗೆ ಕವಿ ಬರ್ತಾ ಇದ್ದಾರೆ. ನುಡಿಯೊಳಗೆ ಪಲ್ಲವಿ, ಅನುಪಲ್ಲವಿ ಹಾಗೂ ನುಡಿ ಅಂತಕ್ಕಂಥದ್ದು. ಏನು ಓದಲೇನು ಫಲ, 2 ಸಾಲುಗಳನ್ನು ನಾವು ಗಮನಿಸಬೇಕು. ಮಲವ ತೊಳೆಯಬಲ್ಲರಲ್ಲದೆ ಮನವ ತೊಳೆಯಬಲ್ಲರೆ, ಹಲವು ತೀರ್ಥಗಳಲ್ಲಿ ಮುಳುಗಿ ಹಲುಬಿದರೆ ಫಲವೇನು. ನಮ್ಮ ದೇಹಕ್ಕೆ ಅಂಟಿಕೊಂಡಂತಹ ಕೊಳೆಯನ್ನು ನಾವು ತೊಳೆದುಕೊಳ್ತೀವಿ, ಬಾಹ್ಯ ಶುದ್ಧಿಯ ಕಡೆಗೆ ಗಮನ ಕೊಡ್ತೇವೆ ಹೊರತಾಗಿ ಅಂತರಂಗದ ಶುದ್ಧಿಯ ಕಡೆಗೆ ನಾವು ಗಮನ ಕೊಡೋದಿಲ್ಲ. ಅದನ್ನು ಕವಿ ಹೇಳ್ತಾ ಇದ್ದಾರೆ. ಕೀರ್ತನಕಾರ ಪುರಂದರದಾಸರು ಹೇಳ್ತಾ ಇದ್ದಾರೆ, ಆಚಾರ ಮಾರ್ಗ, ಸ್ನಾನ, ಜಪ, ತಪ, ಯಾತ್ರೆ, ಪೂಜೆ ಇವುಗಳ ಕಡೆಗೆ ನಾವು ಗಮನವನ್ನು ಕೊಡ್ತೇವೆ ಹೊರತು ಬಾಹ್ಯ ಚಟುವಟಿಕೆಗಳಾದರೆ, ಅಂತರಂಗದ ಚಟುವಟಿಕೆ ಅಂತಂದ್ರೆ ಜ್ಞಾನ ಮಾರ್ಗ. ಬಾಹ್ಯ ಚಟುವಟಿಕೆ ಸ್ನಾನ, ಜಪ, ತಪ, ಪೂಜೆ, ಪುನಸ್ಕಾರ ಆದರೆ ಜ್ಞಾನ ಮಾರ್ಗ ಅಂತಕ್ಕಂಥದ್ದು ಅಂತರಂಗದ ಚಟುವಟಿಕೆ. ಬಾಹ್ಯ ಚಟುವಟಿಕೆಯ ಕಡೆಗೆ ನಾವು ಗಮನವನ್ನು ಕೊಡ್ತೇವೆ ಹೊರತಾಗಿ ಅಂತರಂಗದ ಚಟುವಟಿಕೆಯ ಕಡೆಗೆ ನಾವು ಗಮನವನ್ನು ಕೊಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಾಹ್ಯ ಶರೀರಕ್ಕೆ ಅಂಟಿಕೊಂಡಂತಹ ಕೊಳೆಯನ್ನು ತೊಳೆದುಕೊಳ್ತೇವೆ ಹೊರತಾಗಿ ಅಂತರಂಗದ ಕೊಳೆಯನ್ನು ನಾವು ತೊಳೆದುಕೊಳ್ಳುವ ಪ್ರಯತ್ನವನ್ನು ಮಾಡೋದೇ ಇಲ್ಲ. ಅಂತರಂಗದ ಕೊಳೆಯನ್ನು ತೊಳೆದುಕೊಳ್ಳದೆ ಮಾಡುವ ಪೂಜೆ, ಪುನಸ್ಕಾರ, ಜಪ, ತಪಗಳೆಲ್ಲವೂ ಕೂಡ ವ್ಯರ್ಥ. ಯಾವ ರೀತಿ ಅಂತಂದರೆ ಕವಿ ಹೇಳ್ತಾ ಹೋಗ್ತಾ ಇದ್ದಾರೆ, ಭೋಗ ವಿಷಯ ಫಲವನ್ನುಂಡು ಅಂದರೆ ಪಂಚೇಂದ್ರಿಯಗಳ ಸುಖಕ್ಕೆ ಸಿಲುಕಿಕೊಂಡಿರ್ತಕ್ಕಂಥ ಮನುಷ್ಯ, ಮೊದಲನೆಯ ಒಂದು ಅನುಪಲ್ಲವಿಯೊಳಗೆ ಹೇಳ್ತಾ ಇದ್ದಾರೆ, ಪಂಚೇಂದ್ರಿಯಗಳ ಸುಖಕ್ಕೆ ಸಿಲುಕಿಕೊಂಡಿರ್ತಕ್ಕಂಥ ಮನುಷ್ಯ ಭೋಗ ವಿಷಯದಲ್ಲಿ, ಭೋಗಾಸಕ್ತಿಯಲ್ಲಿ ಮಗ್ನನಾಗಿರ್ತಕ್ಕಂಥ ಮನುಷ್ಯ ಅದರ ಸುಖವನ್ನು ಅನುಭವಿಸುತ್ತಾ ಜನ ನೋಡಲಿ ಅಂತಂದು ಹೇಳಿ ಯೋಗಿಯ ಹಾಗೆ, ತಪಸ್ವಿಯ ಹಾಗೆ ನದಿಯ ತೀರಕ್ಕೆ ಹೋಗಿ ಅಲ್ಲಿ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಆ ನದಿ ಸ್ನಾನ ಕಾಗೆಯ ಸ್ನಾನಕ್ಕೆ ಸಮಾನವಾಗಿರ್ತೈತಿ. ಯಾವ ರೀತಿ ಅಂದರೆ ಕಾಗೆ ನೀರೊಳಗೆ ಮುಳುಗಿ ಪಟಪಟನೆ ರೆಕ್ಕೆಯನ್ನು ಬಡಿಯುತ್ತಾ ಎದ್ದು ಹಾರಿ ಹೋಗುವ ಹಾಗೆ ಬಾಹ್ಯದ ಗಮನವನ್ನು ಕೊಟ್ಟು, ಬಾಹ್ಯ ಶುದ್ಧತೆಗೆ ಗಮನವನ್ನು ಕೊಟ್ಟು ನದಿ ನೀರುಗಳಲ್ಲಿ ಮುಳುಗಿ ಮನಸ್ಸು ಮಲಿನವಾಗಿದ್ದುಕೊಂಡು ಮಲವನ್ನು ತುಂಬಿಕೊಂಡಿರ್ತಕ್ಕಂಥ, ಕೊಳೆಯನ್ನು ತುಂಬಿಕೊಂಡಿರ್ತಕ್ಕಂಥ ಮನಸ್ಸುಳ್ಳವನಾಗಿರ್ತಕ್ಕಂಥವನು ಹೋಗಿ ನದಿಯ ಸ್ನಾನವನ್ನು ಮಾಡಿದರೆ ಯಾವುದೇ ಮಾಘ ಮಾಸದ ಪುಣ್ಯ ಅಂತಕ್ಕಂಥದ್ದು ಸಿಗೋದಿಲ್ಲ. ಯಾಕಂದರೆ ವೈದಿಕ ಪರಂಪರೆಯಲ್ಲಿ ನಸುಕಿನ ಜಾವದಲ್ಲಿ ಹಳ್ಳ ಕೊಳ್ಳ ನದಿಗಳಲ್ಲಿ ತೀರ್ಥ ಸ್ನಾನವನ್ನು, ಪವಿತ್ರವಾಗಿರ್ತಕ್ಕಂಥ ಜಲಸ್ನಾನವನ್ನು ಮಾಡಿದರೆ ಮಾಘ ಮಾಸದಲ್ಲಿ ಪುಣ್ಯ ಲಭಿಸ್ತೈತಿ ಅಂತಕ್ಕಂಥ ನಂಬಿಕೆ ಇದೆ. ಅಂತಹ ಪುಣ್ಯ ಅಂತಕ್ಕಂಥದ್ದು ಯಾವುದೇ ಸಿಗುವುದಿಲ್ಲ. ಯಾಕಂದರೆ ಪಂಚೇಂದ್ರಿಯಗಳ ಸುಖಕ್ಕೆ ಸಿಲುಕಿಕೊಂಡಿರ್ತಕ್ಕಂಥ ಮನುಷ್ಯ ಬಾಹ್ಯ ಆಚರಣೆಗಾಗಿ ನದಿ ತೀರದಲ್ಲಿ ಹೋಗಿ ನದಿಯ ಸ್ನಾನವನ್ನು ಮಾಡಿದರೆ, ಕಾಗೆಯಂತೆ ಮೂಗು ಹಿಡಿದು ಮುಳುಗು ಹಾಕಿದರೆ ಯಾವುದೇ ಫಲ ಲಭಿಸೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು 2ನೆಯ ನುಡಿಯೊಳಗೆ ಪರರ ಕೇಡನ್ನು ಬಯಸಿ ಗುರು ಹಿರಿಯರನ್ನು ನಿಂದಿಸುತ್ತಾ ಪರಮ ಸೌಖ್ಯವೆಂದು ಪರಸ್ತ್ರೀಯರನ್ನು ಗಮನಿಸುತ್ತಾ. ನೋಡ್ರಿ, ಬಾಹ್ಯ ಶುದ್ಧತೆಗೆ ಗಮನವನ್ನು ಕೊಟ್ಟು ಅಂತರಂಗದೊಳಗೆ ಶುದ್ಧತೆ ಇಲ್ಲದೆ ಪರರ ಕೇಡನ್ನು ಬಯಸುತ್ತಾ ಬೇರೆಯವರಿಗೆ ಸದಾಕಾಲ ಕೆಡುಕನ್ನು ಬಯಸುತ್ತಾ ಮನೆಯಲ್ಲಿರ್ತಕ್ಕಂಥ ದೈವ ಸ್ವರೂಪಿಗಳಾಗಿರ್ತಕ್ಕಂಥ ಗುರು ಹಿರಿಯರನ್ನು ನಿಂದಿಸುತ್ತಾ ತೆಗಳುತ್ತಾ ಸದಾಕಾಲ ಅವರಿಗೆ ಗೌರವ ಸ್ಥಾನಮಾನವನ್ನು ಕೊಡದೆ ತೆಗಳುತ್ತಾ ಇರತಕ್ಕಂಥ ವ್ಯಕ್ತಿ ಅಷ್ಟೇ ಅಲ್ಲ, ಪರಸ್ತ್ರೀಯರನ್ನು ಸಹೋದರಿ ಭಾವನೆಯಿಂದ ಕಾಣದೆ ಪರಸ್ತ್ರೀಯರ ಮೇಲೆ ಕೆಟ್ಟ ದೃಷ್ಟಿಯನ್ನು, ಕಾಕದೃಷ್ಟಿಯನ್ನು ಬೀರುತ್ತಾ ಇರ್ತಕ್ಕಂಥ ಈ ಮನುಷ್ಯ
ಆನಂತರ ನಾನು ಮಹಾ ತಪಸ್ವಿ, ನಾನು ಮಹಾಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥವನು, ದೈವದ ಮೇಲೆ ನಂಬಿಕೆ ಇರುವವನು ಅಂತಂದು ಹೇಳಿ ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹರಿಯುವ ನದಿಯ ನೀರಿನೊಳಗೆ ಹೋಗಿ ಸ್ನಾನವನ್ನು ಮಾಡಿದರೆ ಆತನ ಸ್ನಾನ ಯಾವುದಕ್ಕೆ ಸಮಾನವಾಗಿರ್ತದಂದ್ರೆ ಬಕಪಕ್ಷಿಯ ವರ್ತನೆ ಅಂತಿರ್ತತಿ. ಬಕಪಕ್ಷಿ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದರೂ ಕೂಡ ಅದೊಂದು ವಂಚನೆಯ ಪಕ್ಷಿ. ಹಾಗಾಗಿ ಇವನೂ ಕೂಡ ಅವಕಾಶಕ್ಕಾಗಿ ಕಾಯ್ದುಕೊಂಡು ಕುಳಿತು ಪರರನ್ನು ನಿಂದಿಸುತ್ತಾ, ಪರಸ್ತ್ರೀಯರನ್ನು ಮೋಹಿಸುತ್ತಾ, ಬೇರೆ ಹೆಣ್ಣು ಮಕ್ಕಳ ಮೇಲೆ ಕಾಕದೃಷ್ಟಿಯನ್ನು ಬೀರುತ್ತಾ, ಕೆಟ್ಟ ದೃಷ್ಟಿಯನ್ನು ಬೀರುತ್ತಾ, ಅವಕಾಶಕ್ಕಾಗಿ ಕಾಯ್ದುಕೊಂಡು ಕುಳಿತುಕೊಂಡಿರ್ತಕ್ಕಂಥ ಈ ಕೆಟ್ಟ ವ್ಯಕ್ತಿ, ಹೀನ ಮನಸ್ಸುಳ್ಳಂಥ ವ್ಯಕ್ತಿ, ಮನಸ್ಸು ಮಲಿನವಾಗಿರ್ತಕ್ಕಂಥ ವ್ಯಕ್ತಿ ಮೈಯನ್ನು ತೊಳೆದುಕೊಳ್ಳುವುದಕ್ಕೆ ನದಿಯಲ್ಲಿ ಹೋಗಿ ಮುಳುಗಿ ನಾನು ಮಹಾ ತಪಸ್ವಿ, ಆಚಾರವಂತ, ನಿಷ್ಠಾವಂತ, ಜಪ ತಪ ಪೂಜೆಗಳನ್ನು ಮಾಡ್ತಕ್ಕಂಥವನು ಅನ್ನುವ ಒಂದು ಮನೋಭಾವನೆಯನ್ನು ಹೊಂದಿ ತೋರಿಕೆಗಾಗಿ ನದಿಯಲ್ಲಿ ಸ್ನಾನ ಮಾಡಿದರೆ ಅದರಿಂದ ಯಾವುದೇ ಪುಣ್ಯ ಅಂತಕ್ಕಂಥದ್ದು ಲಭಿಸೋದಿಲ್ಲ. ಯಾಕಂದ್ರೆ ಆತನ ಮನವೇ ಕೊಳೆಯಿಂದ ತುಂಬಿಕೊಂಡಿರುತ್ತೆ, ಮಲಿನವಾಗಿರ್ತತಿ. ಬರೀ ಮೈಯನ್ನು ತೊಳೆದುಕೊಂಡ್ರೆ ಸಾಲದು, ಮನವನ್ನು ಕೂಡ ತೊಳೆದುಕೊಳ್ಳಬೇಕು ಅಂತ ಇಲ್ಲಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಮುಂದಿನ ನುಡಿಯೊಳಗೆ ಹಣ ಸಂಪಾದನೆಯನ್ನು ಮಾಡಿ ದೇಶ ವಿದೇಶ ತಿರುಗಿ, ದೇಶ ವಿದೇಶ ಅಂತಂದ್ರೆ ಊರೂರು ಅಲೆದು, ಆ ನಂತರ ಊರೂರು ಅಲೆಯುತ್ತಾ ಹಣವನ್ನು ಸಂಪಾದನೆ ಮಾಡಿ, ಯಾಕೆ ಸಂಪಾದನೆ ಮಾಡಕತ್ತೀಯಪ್ಪ ನೀ ಹಣ ಅಂತ ಕೇಳಿದರೆ, ನಾನು ಯಾತ್ರೆ ಮಾಡಬೇಕಾಗೈತಿ, ದೇವರ ದರ್ಶನಕ್ಕೆ ಹೋಗಬೇಕಾಗೈತಿ ಅಂತ ಭಿಕ್ಷಾಟನೆ ಮಾಡಿ ಊರೂರು ತಿರುಗಿ ಹಣವನ್ನು ಸಂಪಾದನೆ ಮಾಡಿ ಕಾಶಿ ಯಾತ್ರೆ ಮಾಡಿದ್ರೆ ಅದರಿಂದ ಯಾವುದೇ ಪುಣ್ಯ ಪ್ರಾಪ್ತಿ ಅಂತಕ್ಕಂಥದ್ದು ಆಗೋದಿಲ್ಲ. ಯಾಕಂತಂದ್ರೆ ದುಡಿಮೆಯನ್ನು ಮಾಡಿ ಆ ದುಡಿಮೆಯ ಹಣದಿಂದ ನಾವು ಯಾತ್ರೆಗಳಿಗೆ ಹೋದರೆ, ದೇವಸ್ಥಾನಗಳಿಗೆ ಹೋದರೆ ಪುಣ್ಯ ಪ್ರಾಪ್ತಿ ಆಗ್ತದೆ ಹೊರತಾಗಿ ದೇವಸ್ಥಾನಗಳಿಗೆ ಹೋಗ್ತೀವಿ ಪುಣ್ಯ ಪ್ರಾಪ್ತಿಗಾಗಿ ಅಂತಂದು ಹೇಳಿ ಬೇರೆಯವರಿಂದ ಹಣವನ್ನು ಬೇಡುತ್ತಾ ಪಡೆದುಕೊಳ್ಳುತ್ತಾ ಕಾಶಿ ಯಾತ್ರೆ ಮಾಡಿದರೆ ಯಾವುದೇ ಫಲ ಅಂತಕ್ಕಂಥದ್ದು ಆತನಿಗೆ ಸಿಗುವುದಿಲ್ಲ. ಮುಂದೆ ಹೇಳ್ತಾ ಇದ್ದಾರೆ 4ನೆಯ ಒಂದು ಅನುಪಲ್ಲವಿಯೊಳಗೆ, ತಂದೆ ತಾಯಿ ತಿರಿದು ತಿನ್ನಲು ಒಂದು ದಿನವೂ ಕೇಳಲಿಲ್ಲ, ಮಂದಗಮನೆಯರೊಡನೆ ಆನಂದದಿಂದಲಿರುವವರು, ತಂದೆ ಸತ್ತ ಮೇಲೆ 100 ಮಂದಿ ವಿಪ್ರರುಣಿಸಿ ತಮ್ಮ ತಂದೆ ತೃಪ್ತರಾದರೆಂಬರು ಮಂದಮತಿಯ ಜನಗಳು. ತಂದೆ ತಾಯಿ ತಿರಿದು ತಿನ್ನಲು ಒಂದು ದಿನವೂ ಕೇಳಲಿಲ್ಲ. ತಿರಿದು ಅಂದರೆ ಭಿಕ್ಷೆ. ತಂದೆ ತಾಯಿಗಳು ಭಿಕ್ಷೆ ಬೇಡಿ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಹೊಟ್ಟೆಯನ್ನು ನೋಡಿಕೊಳ್ಳದೆ, ಅವರ ಉದರ ಪೋಷಣೆಯನ್ನು ಮಾಡದೆ, ಪಾಪ ತಂದೆ ತಾಯಿಗಳು ಮಕ್ಕಳಿದ್ದರೂ ಕೂಡ ಸಾಕುವವರು ಸಲಹುವವರು ಇಲ್ಲದೆ ಹೋದಾಗ, ಅವರ ತೋಳ್ಬಲದಲ್ಲಿ ದುಡಿಯುವ ಶಕ್ತಿ ಇಲ್ಲದೆ ಹೋದಾಗ ತಂದೆ ತಾಯಿಗಳು ತಿರಿದು ಭಿಕ್ಷಾಟನೆ ಮಾಡಿ ಭಿಕ್ಷಾಟನೆ ಮಾಡಿ ಬದುಕಿದರೆ, ಹೊಟ್ಟೆಯನ್ನು ತುಂಬಿಸಿಕೊಂಡ್ರೆ ಅವರನ್ನು ಒಂದು ದಿವಸವೂ ಕೇಳೋದಿಲ್ಲ ಮಕ್ಕಳು. ಅಯ್ಯೋ ನೀವು ತಿರುದು ತಿಂತಾಯಿದ್ದೀರಿ, ಭಿಕ್ಷಾಟನೆ ಮಾಡ್ತಾಯಿದ್ರಿ, ಬೇಡ, ನಾನು ನಿಮ್ಮ ಹೊಟ್ಟೆಯನ್ನು, ನಿಮ್ಮನ್ನು ನಾನು ರಕ್ಷಿಸ್ತೇನೆ, ನಿಮ್ಮ ಹೊಟ್ಟೆಯನ್ನು ಸಲ್ಲುತ್ತೇನೆ ಅಂತ ಒಂದು ಮಾತನ್ನು ಹೇಳಲಾರದಂಥ ಮಕ್ಕಳು ಮಂದಗಮನೆಯರೊಡನೆ ಆನಂದದಿಂದಲಿರುವರು. ಮಂದಗಮನೆ ಅಂದರೆ ಹೆಂಡತಿ, ಪತ್ನಿ, ಹೆಂಡತಿಯೊಂದಿಗೆ ಮಕ್ಕಳೊಂದಿಗೆ ಆನಂದದಿಂದ ಸುಖ ಸಂತೋಷದಿಂದ ಜೀವನವನ್ನು ಮಾಡ್ತಕ್ಕಂಥವರು, ತಂದೆ ತಾಯಿಗಳು ಹೊಟ್ಟೆಗಿಲ್ಲದೆ ದುಡಿಯುವ ತೋಳ್ಬಲದಲ್ಲಿ ಶಕ್ತಿಯೂ ಇಲ್ಲದೆ, ತೋಳಲ್ಲಿ ಬಲವೂ ಇಲ್ಲದೆ ಶಕ್ತಿ ಇಲ್ಲದೆ ಭಿಕ್ಷಾಟನೆ ಮಾಡಿ ದುಡಿದು ಭಿಕ್ಷಾಟನೆಯನ್ನು ಮಾಡಿ ತಿಂತಕ್ಕಂಥ ತಂದೆ ತಾಯಿಯರಿಗೆ ಹೊಟ್ಟೆಗೆ ಹಾಕದೆ ಹೆಂಡತಿ ಮಕ್ಕಳೊಂದಿಗೆ ಸಂತೋಷದಿಂದ ಇರ್ತಕ್ಕಂಥವರು, ಆನಂದದಿಂದ ಇರ್ತಕ್ಕಂಥವರು, ತಂದೆ ಸತ್ತ ಮೇಲೆ, ತಂದೆ ತೀರಿ ಹೋದ ಮೇಲೆ 100 ಮಂದಿ ವಿಪ್ರರನ್ನು ಉಣಿಸಿ 100 ಮಂದಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ, ಅಯ್ಯೋ ನಮ್ಮ ತಂದೆಯ ಆತ್ಮ, ತಂದೆ ತೃಪ್ತನಾದನೆಂಬರು ಮಂದಮತಿಯ ಜನಗಳು. ಅಯ್ಯೋ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಕ್ತು ನೋಡ್ರಿ, ನಾನು 100 ಮಂದಿ ವಿಪ್ರ ಅಂದರೆ ಬ್ರಾಹ್ಮಣ, 100 ಮಂದಿ ವಿಪ್ರರಿಗೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ್ನಪ್ಪ ನಾನು. ನಮ್ಮ ತಂದೆ ಸತ್ತ ಮೇಲೆ ಬದುಕಿದಾಗ ತಂದೆಯ ಹೊಟ್ಟೆಗೆ ಹಾಕಲಾರದಂಥ ಮಕ್ಕಳು ತಂದೆ ತೀರಿಕೊಂಡ ಮೇಲೆ 100 ಜನ ಬ್ರಾಹ್ಮಣರನ್ನು ಕರೆದು ಅವರಿಗೆ ಊಟಕ್ಕೆ ಹಾಕಿ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಬೀಗತಕ್ಕಂತಹ ಜನಗಳದರಲ್ಲ ಮಂದಮತಿಗಳು. ಅಂದ್ರೆ ಬುದ್ಧಿಗೇಡಿಗಳು, ಬುದ್ಧಿಹೀನರು, ಬುದ್ಧಿ ಇರಲಾರ್ದಂಥವ್ರು ಇದ್ದಾಗ ಅವರನ್ನು
ತಂದೆ ತಾಯಿಗಳನ್ನು ರಕ್ಷಣೆ ಮಾಡಲಾರ್ದಂಥವ್ರು, ತಂದೆ ತಾಯಿಗಳ ಹೊಟ್ಟೆಯನ್ನು ನೋಡಲಾರ್ದಂಥವ್ರು, ತಂದೆ ತಾಯಿಗಳ ಯೋಗಕ್ಷೇಮವನ್ನು ಕೇಳಲಾರ್ದಂಥವ್ರು, ತಂದೆ ಸತ್ತ ಮೇಲೆ ನನ್ನ ತಂದೆಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತಂದೇಳಿ ನೂರಾರು ಜನ ಬ್ರಾಹ್ಮಣರನ್ನು ಕರೆದು ಊಟಕ್ಕೆ ಹಾಕ್ತಕ್ಕಂಥವ್ರನ್ನು ಅವರ ಮನಸ್ಸು ಎಷ್ಟು ಮಲಿನವಾಗೈತಿ ಅಂತಂದ್ರೆ ಅವರಂಥ ಬುದ್ಧಿಗೇಡಿಗಳೇ ಇಲ್ಲ ಇಲ್ಲಿ ಅಂತಂದು ಹೇಳಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಹಾಗಾದರೆ ಕೊನೆಯದಾಗಿ ನುಡಿಗೆ ಬರ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಕೊನೆಯದರಲ್ಲಿ ಅಂತಂದರೆ, ಏನು ಓದಲೇನು ಫಲ, ಏನು ಕೇಳಲೇನು ಫಲ, ಜ್ಞಾನದಿಂದ ಅಚ್ಯುತನ ಧ್ಯಾನವಿಲ್ಲದವರಿಗೆ ಮೌನ ನೇಮ ನಿಷ್ಠೆ ಯಾಕೆ, ಹೀನ ಚಿತ್ತನಾದ ಮೇಲೆ ಶ್ರೀನಿವಾಸ ಪುರಂದರ ವಿಠಲನು ಮೆಚ್ಚುವರೆ ಮರುಳೆ. ಏನು ಓದಲೇನು ಫಲ, ಏನು ಕೇಳಲೇನು ಫಲ ಹೇಳ್ತಾ ಇದ್ದಾರೆ. ಮನವ ತೊಳೆಯ ಬಲ್ಲರಲ್ಲದೆ ಮನವ ತೊಳೆಯ ಬಲ್ಲರೆ, ಮಲವ ತೊಳೆಯ ಬಲ್ಲರಲ್ಲದೆ ಮನವ ತೊಳೆಯ ಬಲ್ಲರೆ. ಏನು ಓದಲೇನು ಫಲ, ಏನು ಕೇಳಲೇನು ಫಲ. ಇವರೆಲ್ಲ ಎಷ್ಟು ಓದಿದ್ರೇನು, ಇವರ ಮಲವ ತೊಳೆಯ ಬಲ್ಲರಲ್ಲದೆ ಎಷ್ಟು ಓದಿದ್ರೇನು, ಮೈ ಮೇಲೆ ಅಂಟಿಕೊಂಡಂಥ ಕೊಳೆಯನ್ನು ತೊಳೆದುಕೊಳ್ತಾರೆ ಹೊರತಾಗಿ ಮನವ ತೊಳೆಯ ಬಲ್ಲರೆ. ಏನು ಓದಲೇನು ಫಲ, ಏನು ಕೇಳಲೇನು ಫಲ. ಎಷ್ಟು ಓದಿದ್ರ ಏನು ಅಂದ್ರೆ ಇದರರ್ಥ ಏನು ಓದಲೇನು ಫಲ, ಏನು ಕೇಳಲೇನು ಫಲ. ಹಿಂಗಂದ್ರೆ ಅಂತಂದರೆ, ಎಷ್ಟು ವೇದಗಳನ್ನು, ಶಾಸ್ತ್ರಗಳನ್ನು, ಪುರಾಣ ಪುಣ್ಯ ಕಥೆಗಳನ್ನು ಓದಿದ್ರೆ ಏನು, ಎಷ್ಟು ವೇದಾಧ್ಯಯನವನ್ನು ಮಾಡಿದ್ರೆ ಏನು, ಏನು ಓದಲೇನು ಫಲ. ಯಾವ ವೇದ ಶಾಸ್ತ್ರಗಳನ್ನು ಓದಿದ್ರೆ ಏನು, ಏನು ಕೇಳಲೇನು ಫಲ. ಯಾವ ಪುರಾಣ ಪುಣ್ಯ ಕಥೆಗಳನ್ನು, ಪ್ರವಚನಗಳನ್ನು ಕೇಳಿದರೆ ಏನು ಫಲ. ಜ್ಞಾನದಿಂದ ಅಚ್ಯುತನ ಜ್ಞಾನವಿಲ್ಲದವರಿಗೆ. ನೋಡ್ರಿ, ಜ್ಞಾನದಿಂದ, ಜ್ಞಾನ ಅಂತಂದ್ರೆ ಅರಿವು, ಜ್ಞಾನ ಅಂದ್ರೆ ಅರಿವು. ಜ್ಞಾನ ಅಂತಂದ್ರೆ ಅರಿವು. ಜ್ಞಾನದಿಂದ ಅಚ್ಯುತನ ಧ್ಯಾನವಿಲ್ಲದವರಿಗೆ. ಜ್ಞಾನದಿಂದ ಅರಿವು ಇಲ್ಲವರಿಗೆ. ಯಾರ ಅರಿವು ಇಲ್ಲ? ಅಚ್ಯುತನ, ಮಹಾನಾರಾಯಣನ, ವಿಷ್ಣುವಿನ ಅರಿವು ಇಲ್ಲದವರಿಗೆ. ಅವನನ್ನು ಧ್ಯಾನಿಸಬೇಕು, ಅವನನ್ನು ಪೂಜಿಸಬೇಕು, ಅವನನ್ನು ಒಲಿಸಿಕೊಳ್ಳಬೇಕು ಎನ್ನುವ ಅರಿವು ಇಲ್ಲದಂತಹ ಮಂದಮತಿಗಳಿಗೆ, ಬುದ್ಧರಿಗೆ ಏನು ಓದಿದರೆ ಏನು, ಏನು ತಿಳ್ಕೊಂಡ್ರೆ ಏನು, ಯಾವ ಫಲವೂ ಕೂಡ ಇಲ್ಲಿ ಲಭಿಸೋದಿಲ್ಲ. ಏನು ಓದಲೇನು ಫಲ, ಏನು ಕೇಳಲೇನು ಫಲ. ಜ್ಞಾನದಿಂದ ಅಚ್ಯುತನ ಧ್ಯಾನವಿಲ್ಲದವರಿಗೆ. ಜ್ಞಾನದಿಂದ ಅರಿವು ಇಲ್ಲವರಿಗೆ. ಅಚ್ಯುತನ ಅಂದರೆ ವಿಷ್ಣುವಿನ ಧ್ಯಾನವಿಲ್ಲದವರಿಗೆ, ದೇವರ ಧ್ಯಾನವಿಲ್ಲದವರಿಗೆ. ನಾವು ದೇವರ ಒಲುಮೆಗೆ ಪಾತ್ರರಾಗಬೇಕು, ದೇವನ ಒಂದು ಮಹಿಮೆ ಕರುಣೆಗೆ ನಾವು ಪಾತ್ರರಾಗಬೇಕು, ದೇವರು ನಮ್ಮನ್ನು ಮೆಚ್ಚುವಂತೆ ನಾವು ಬದುಕಿನಲ್ಲಿ ನಡೆದುಕೊಳ್ಳಬೇಕು ಎನ್ನುವ ಅರಿವು ಇಲ್ಲದವರಿಗೆ. ಅಂಥವರು ಏನು ಓದಿದರೇನು, ಏನು ಕೇಳಿದರೇನು, ಯಾವ ವೇದ ಶಾಸ್ತ್ರ ಆಗಮಗಳನ್ನು ಓದಿದರೆ ಏನು, ಯಾವ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿದರೆ ಏನು. ಮೌನ ನೇಮ ನಿಷ್ಠೆ ಯಾಕೆ, ಹೀನಚಿತ್ತನಾದ ಮೇಲೆ. ಹೀನಚಿತ್ತ, ಕೊಳಕು ಮನಸ್ಸು. ಮೌನ ನೇಮ ನಿಷ್ಠೆ ಯಾಕೆ, ಯಾಕೆ ಮೌನಾಚರಣೆ, ಯಾಕೆ ನೇಮ ಋತ ಪೂಜೆ ಪುನಸ್ಕಾರಗಳು, ಯಾಕೆ ನಿಷ್ಠೆ ಅಂದ್ರೆ ಭಕ್ತಿ. ನಿಷ್ಠೆ ಅಂದ್ರೆ ಭಕ್ತಿ. ಮೌನ, ನೇಮ, ನಿಷ್ಠೆ. ನೇಮ ಅಂದ್ರೆ ಋತ, ನೇಮ ಅಂದ್ರೆ ಪದ್ಧತಿ ಅಂತ ಅರ್ಥ. ಯಾಕೆ ದೇವರ ಹೆಸರಿನಲ್ಲಿ ಮೌನಾಚರಣೆಯನ್ನು ಮಾಡೋದು, ಯಾಕೆ ದೇವರ ಹೆಸರಿನಲ್ಲಿ ಜಪತಪಗಳನ್ನು ಮಾಡೋದು, ಯಾಕೆ ದೇವರ ಹೆಸರಿನಲ್ಲಿ ನೇಮಗಳನ್ನು ಪದ್ಧತಿಗಳನ್ನು ಮಾಡೋದು, ಯಾಕೆ ನಿಷ್ಠೆ, ಯಾಕೆ ದೇವರಿಗೆ ಭಕ್ತಿಯನ್ನು ತೋರಿಸೋದು. ಹೀನಚಿತ್ತನಾದ ಮೇಲೆ, ಮನಸ್ಸೇ ಕೊಳಕಾಗೈತಿ. ಕೊಳಕಾದಂಥ ಮನಸ್ಸುಳ್ಳವರು ಯಾವ ನೇಮ ನಿಷ್ಠೆ ಮೌನಾಚರಣೆಗಳನ್ನು ಮಾಡಿದರೆ ಏನು, ಮೌನ ಋತವನ್ನು ಮಾಡಿದ್ರೇನು, ಯಾವ ಪದ್ಧತಿಗಳನ್ನು ನೇಮಗಳನ್ನು ಋತಗಳನ್ನು ಮಾಡಿದ್ರೇನು, ಯಾವ ದೇವರ ಮೇಲೆ ಯಾವ ನಿಷ್ಠೆಯನ್ನು ಭಕ್ತಿಯನ್ನು ವ್ಯಕ್ತಪಡಿಸಿದ್ರೇನು. ಮೌನ ನಿಷ್ಠೆ ನೇಮ ಯಾಕೆ, ಹೀನಚಿತ್ತನಾದ ಮೇಲೆ, ಮನಸ್ಸೇ ಪರಿಶುದ್ಧ ಇಲ್ಲ, ಮನಸ್ಸೇ ಕೊಳಕಾಗೈತಿ. ಅಂಥ ಕೊಳಕು ಮನಸ್ಸುಳ್ಳವರು ಏನು ಮಾಡಿದರೆ ಏನು ಫಲ. ಶ್ರೀನಿವಾಸ ಪುರಂದರ ವಿಠಲನು ಮೆಚ್ಚುವನೇ ಮರುಳೆ. ಪುರಂದರ ವಿಠಲ ಯಾವತ್ತೂ ಇಂಥ ಗುಣ ಸ್ವಭಾವದವರನ್ನು ಮೆಚ್ಚಿಕೊಳ್ಳುವುದಿಲ್ಲ. ಯಾವ ಗುಣ ಸ್ವಭಾವದವರನ್ನು ಅಂತಂದ್ರೆ, ಮಲವನ್ನು ತೊಳೆದುಕೊಳ್ಳಲಾರದ,
ಮನಸ್ಸನ್ನು ತೊಳೆದುಕೊಳ್ಳಲಾರದ, ಮೈಗೆ ಅಂಟಿದ ಕೊಳೆಯನ್ನು ತೊಳೆದುಕೊಂಡು ಮನಸ್ಸಿನಲ್ಲಿರ್ತಕ್ಕಂತಹ ಕೊಳೆಯೊಂದಿಗೆ ಜೀವಿಸುವವರನ್ನು ಯಾವ ಪುರಂದರ ವಿಠಲನೂ ಯಾವ ದೇವರೂ ಕೂಡ ಇವರನ್ನು ಮೆಚ್ಚಿಕೊಳ್ಳುವುದಿಲ್ಲ. ಏನು ಓದಲೇನು ಫಲ, ಏನು ಕೇಳಲೇನು ಫಲ ಎನ್ನುವ ಮಾತನ್ನು ಹೇಳ್ತಾ ಪುರಂದರದಾಸರು ಬದುಕಿನೊಳಗೆ ಜ್ಞಾನ, ಪೂಜೆ, ಪುನಸ್ಕಾರ ಇವೆಲ್ಲವೂ ಬಾಹ್ಯ ಆಚರಣೆಗಳಾದರೆ ಒಳ್ಳೆಯ ಗುಣ ನಡತೆ ಅಂತಕ್ಕಂಥದ್ದು ಅಂತರಂಗದ ಆಚರಣೆ. ದೇವರಿಗೆ ಅಂತರಂಗದ ಆಚರಣೆಯ ಮುಖ್ಯ ಹೊರತು ಈ ಬಾಹ್ಯಾಡಂಬರದ ಆಚರಣೆ ಮುಖ್ಯವಲ್ಲ ಅನ್ನೋದನ್ನು ಹೇಳ್ತಾ ಮಲವ ತೊಳೆಯ ಬಲ್ಲರಲ್ಲದೆ ಮನವ ತೊಳೆಯ ಬಲ್ಲರೆ ಅಂದ್ರೆ ಬಾಹ್ಯ ಶರೀರಕ್ಕೆ ಅಂಟಿಕೊಂಡಂಥ ಕೊಳೆಯನ್ನು ತೊಳೆದುಕೊಳ್ಳುತ್ತೀವಿ ಹೊರತಾಗಿ ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳೆದುಕೊಳ್ಳೋದಿಲ್ಲ. ಹೀನ ಚಿತ್ತರಾಗಿದ್ದಂಥ ಕೊಳಕು ಮನಸ್ಸುಳ್ಳವರಾಗಿ ಇದ್ದುಕೊಂಡು ಮನಸ್ಸು ಹೊಲಸಿನಿಂದ ತುಂಬಿಕೊಂಡೈತಿ. ಆದರೂ ಕೂಡ ಬಾಹ್ಯ ಆಚರಣೆ ಏನಪ್ಪ, ಮೌನಾಚರಣೆ ಮೌನವನ್ನು ಋತವನ್ನು ಆಚರಿಸೋದು, ನೇಮನಿಷ್ಠೆಯನ್ನು ವ್ಯಕ್ತ ಮಾಡೋದು, ದೇವರಲ್ಲಿ ಭಕ್ತಿಯನ್ನು ತೋರಿಸೋದು, ಇದೆಲ್ಲವನ್ನೂ ಕೂಡ ಪುರಂದರ ವಿಠಲ ಯಾವತ್ತೂ ಒಪ್ಪಿಕೊಳ್ಳುವುದಿಲ್ಲ. ಎಲೆ ಮಂದ ಮತಿ ಜನಗಳೇ ಹುಚ್ಚರೆ ಅಂತಂದು ಹೇಳಿ ಪುರಂದರದಾಸರು ತಮ್ಮ ಒಂದು ಏನು ಓದಲೇನು ಫಲ ಅಂತಕ್ಕಂಥ ಒಂದು ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಸಂದರ್ಭದೊಡನೆ ಸೂಚಿಸಿ ಇವೆಲ್ಲವನ್ನು ಕೊಟ್ಟಾರ. ದೀರ್ಘ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳನ್ನು ಕೂಡ ಕೊಟ್ಟಾರ. 1 ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು, ಕಾಗೆಯಂತೆ ಮುಳುಗುವವರಿಗೆ ಯಾವ ಫಲವೂ ದೊರೆಯುವುದಿಲ್ಲ ಅಂತಂದರೆ ಮಾಘ ಮಾಸದ ಫಲವು ದೊರೆಯುವುದಿಲ್ಲ. ಪರರ ಕೇಡನ್ನು ಬಯಸುವವರನ್ನು ಯಾರನ್ನೂ ನಿಂದಿಸುತ್ತಾರೆ ಅಂತಂದ್ರೆ ಬೇರೆಯವರ ಗುರು ಹಿರಿಯರನ್ನು ನಿಂದಿಸುತ್ತಾರೆ. ಕಾಶಿ ಯಾತ್ರೆಯ ಫಲವು ಯಾರಿಗೆ ಸಿಗುವುದಿಲ್ಲ? ವೇಷಧಾರಿಗಳಿಗೆ ಕಾಶಿ ಯಾತ್ರೆಯ ಫಲವು ಸಿಗುವುದಿಲ್ಲ. ಮಂದಮತಿಯ ಜನಗಳು ಏನನ್ನು ಮಾಡುತ್ತಾರೆ ಅಂತಂದರೆ ತಂದೆ ತಾಯಿ ಭಿಕ್ಷಾಟನೆ ಬದುಕಿದರೂ ಕೂಡ ಅವರನ್ನು ರಕ್ಷಿಸಲಾರದಂಥವ್ರು ತಂದೆ ಸತ್ತ ಮೇಲೆ ಅವರ ಹೆಸರಿನಲ್ಲಿ 100 ಜನ ಬ್ರಾಹ್ಮಣರಿಗೆ ಊಟವನ್ನು ಹಾಕುವವರನ್ನು ಮೆಚ್ಚಿಕೊಳ್ಳುವುದಿಲ್ಲ. ಹೀನ ಚಿತ್ತದನಿಗೆ ಯಾವುದು ಬೇಡವಾಗಿರ್ತದೆ ಅಂತಂದ್ರೆ ಮೌನ, ನೇಮ, ನಿಷ್ಠೆ ಇವೆಲ್ಲವೂ ಕೂಡ ಹೀನ ಚಿತ್ತದವನಿಗೆ ಬೇಡವಾಗಿರುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ನಾನಾರ್ಥ, ಸಮಾನಾರ್ಥ ಇವುಗಳನ್ನೆಲ್ಲವನ್ನು ಕೂಡ ಇಲ್ಲಿ ಅಭ್ಯಾಸಕ್ಕಾಗಿ ಕೊಟ್ಟಾರ. ಅವನ್ನೆಲ್ಲವನ್ನು ನಾವಿಲ್ಲಿ ಗಮನಿಸಬೇಕು.